ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವ್ಲಾಗ್ಸ್ ಮಾಡಿ ವರ್ಷಗಟ್ಟಲೆ ಆಗೋಗಿದೆ, ಬಟ್ ದಿಸ್ ಈಸ್ ಒನ್ ಆಫ್ ಮೈ ಸ್ಪೆಷಲ್ ವ್ಲಾಗ್. ಏನಪ್ಪ ಅಂತ ಅಂದರೆ, ನಾವು ಇವತ್ತು ಶಿರಡಿಗೆ ಹೋಗ್ತಾ ಇದ್ದೀವಿ. ಇದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅಂತಲೇ ಹೇಳ್ಬೋದು. ತುಂಬ ವರ್ಷ ಆದಮೇಲೆ ತುಂಬ ವೆಯ್ಟ್ ಮಾಡಿ ಟೈಮ್ ಬಂದಾಗ ದೇವರೇ ಕರೆಸ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಇವತ್ತು ಫೈನಲಿ ನಾನು ಶಿರಡಿಗೆ ಹೋಗ್ತಾ ಇದ್ದೀನಿ. ಸೊ ದ ಫ್ಲೈಟ್ ಇದ್ದಿದ್ದು 5:30ಗೆ. ನಾವು 3:30 ಹೊರಟ್ವಿ. ಬೆಳಗ್ಗೆ ಎದ್ದು ದೇವ್ರನ್ನ ನೆನೆಸ್ಕೊಂಡು ಹೊರಡೋದಿದೆಯಲ್ಲ, ಸೂಪರ್. ಸೊ ಇವತ್ತು ನಮ್ಮ ಜೊತೆಗೆ ನಮ್ಮ ಅತ್ತೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಅವ್ರನ್ನ ಫ್ಲೈಟಲ್ಲಿ ಒಂದ್ಸಲಿನಾದರೂ ಎಲ್ಲಾದರೂ ಕರ್ಕೊಂಡೋಗಿ ಅವ್ರಿಗೂ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅನ್ನೋದು ನನ್ನ ಹಸ್ಬೆಂಡ್ನ ಡ್ರೀಮ್. ಲೈಕ್ ಇರುತ್ತಲ್ಲ, ನಾವು ಇಷ್ಟು ದುಡಿದಾಗ ನಮ್ಮ ಪೇರೆಂಟ್ಸ್ಗೆ ಏನಿದೆ ಜಗತ್ತಲ್ಲಿ ಹೊಸದು ಅವರು ಅದನ್ನು ಫೀಲ್ ಮಾಡಲಿ ಅಂತ ಅನ್ನೋದು ನನ್ನ ಹಸ್ಬೆಂಡ್ನ ಒಂದು ವಿಶ್ ಕೂಡ. ಸೊ ನಾವು ಆಲ್ಮೋಸ್ಟ್ 4:30ಗೆ ರೀಚ್ ಆಗಿದ್ವಿ. ಆಲ್ರೆಡಿ ಚೆಕ್-ಇನ್ ನಡೀತಾ ಇತ್ತು. ಸೊ ನಾವು ಲಗೇಜ್ನ ಚೆಕ್-ಇನ್ ಮಾಡಿ ಬೋರ್ಡಿಂಗ್ ಹತ್ರ ಹೋದ್ವಿ. ಸೊ ಅಲ್ಲಿ ಗೇಮ್ ನೋಡಿದ್ಲು ನನ್ನ ಮಗಳು. ನಾನು ಆಡ್ತೀನಿ ಅಂತ ಕೂತ್ಕೊಂಡು ಅವಳು ಆಟಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಸೊ ನಾವು ಹೊರಟ್ವಿ, ಫ್ಲೈಟ್ ಒಳಗಡೆ ಹೋದ್ವಿ. ನನ್ನ ಮಗಳು ಬೋರ್ಡಿಂಗ್ ಪಾಸ್ ನೋಡಿ ತುಂಬಾ ಕ್ಯೂರಿಯಸ್ ಆಗಿ ಅದನ್ನು ತಿರುಗಿಸಿ ಮುರುಗಿಸಿ ನೋಡ್ತಾನೆ ಇದ್ಲು. ಎಲ್ಲಿ ಏನು ಮಾಡ್ತಾ ಇದ್ದೀರಾ? ಇನ್ನೂ ½ ಆನ್ ಅವರ್ ಬೇಕು ಮನೆ. ಸೊ ಫ್ಲೈಟಲ್ಲಿ ನಮಗೇನಾದ್ರು ವಿಂಡೋ ಸಿಕ್ತು ಅಂತ ಅಂದರೆ ಆ ವ್ಯೂ ನೋಡೋದು ಸೂಪರಾಗಿರುತ್ತೆ. ಆಲ್ಮೋಸ್ಟ್ ನಾನು ಫ್ಲೈಟಲ್ಲಿ ಹೋದಾಗೆಲ್ಲ ವಿಂಡೋ ಸೀಟ್ ಸಿಕ್ಕಿದ್ರೆ ಅಂತೂ ಇಫ್ ಅಟ್ ಆಲ್ ವ್ಯೂ ಎದ್ರಂತೂ ಮಿಸ್ಸೇ ಮಾಡಲ್ಲ. ಆ್ಯಂಡ್ ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸೊ ಸೂರ್ಯ ಉದಯಿಸೋ ಟೈಮು ವ್ಯೂ ಮಾತ್ರ ಸಖತ್ತಾಗಿತ್ತು. ಸೊ ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಪ್ಯಾಕೇಜು ಬ್ಯಾಂಗ್ಳೂರ್ ಟು ಶಿರ್ಡಿ. ಸೊ ಬ್ಯಾಂಗ್ಳೂರ್ ಟು ಪುಣೆ ಫ್ಲೈಟು, ಅಲ್ಲಿಂದ ಬಂದುಬಿಟ್ಟು ಕಾರ್ ಬುಕ್ ಮಾಡಿದ್ವಿ. ಸೊ ಪ್ಯಾಕೇಜ್ ಇಸ್ ದ ಬೆಸ್ಟ್. ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ, ಏನು ಟೆನ್ಷನು ಅಲ್ಲಿ ಹೇಗೆ ಏನು ಅಂತ ಇರೋದಿಲ್ಲ. ಬಟ್ ನೀವೇ ಹೋದರೆ ಇನ್ನೂ ಅಫೋರ್ಡಬಲ್ ರೇಟಲ್ಲೇ ನಿಮ್ಮ ಟ್ರಿಪ್ಪು ಮುಗ್ದೋಗ್ಬಿಡತ್ತೆ. ಸೊ ನಾವು ಫಸ್ಟ್ ಹೋಗಿ ಆನ್ ದ ವೇ ಹೋಗ್ತಾ ಟೀ ಕುಡಿಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲೇಸಲ್ಲಿ ಎಷ್ಟು ಸ್ಟಾಪ್ ಮಾಡಿದ್ವಿ. ನನಗಂತೂ ಟೀ ತುಂಬಾ ಇಷ್ಟ ಆಯಿತು. ನಾನು 2 ಕಪ್ ಕೊಡಿದೆ. ಅಲ್ಲಿ ಕೊಡೋ ಟೀ ತುಂಬ ಸ್ಮಾಲ್ ಕಪ್ಪಲ್ಲಿ ಕೊಟ್ಟಿದ್ರು. ಸೊ ನನಗೆ ಆಲ್ಮೋಸ್ಟ್ ಜಾಸ್ತಿ ಟೀ ಕುಡಿದ ಅಭ್ಯಾಸ. ಸೊ 1 ಮೋರ್ ತೊಗೊಂಡು ಇನ್ನೊಂದು ಕಪ್ ಕೊಡಿದೆ. ಸೊ ನಾವು ಫಸ್ಟ್ ಹೋಗಿದ್ದು ಬಂದು ಒಂದು ಗಣೇಶನ ಟೆಂಪಲ್ಲು. ಸೊ ಮಹಾರಾಷ್ಟ್ರ ಪುಣೆಯಲ್ಲಿ ಒಂದು ಫೇಮಸ್ ಅಂತ ಹೇಳಿದ್ರೆ ಗಣೇಶನ ಟೆಂಪಲ್. ಇಲ್ಲಿ ಪುಣೆಯಲ್ಲಿ 6 ಪ್ಲೇಸ್ನಲ್ಲಿ ಗಣೇಶ ಇದ್ದಾನೆ. ಸೊ ಒಂದೊಂದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಸೊ 6 ಪ್ಲೇಸಲ್ಲಿ ಆದರೆ ದೇವ್ರ ದರ್ಶನ ಮಾಡ್ಬೋದು. ಬಟ್ ಯೂಶ್ವಲಿ ಒಂದು ಪ್ಲೇಸಿಗೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ನೀವು ಪ್ಯಾಕೇಜ್ನಲ್ಲಿ ಹೋದಾಗ ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂದು ಪಾಸಿಟಿವ್ ವೈಬ್ಸು. ಸೊ ಇದು ನಾವು ಹೋಗ್ತಾ ನಮ್ಮ ಪ್ಯಾಕೇಜಲ್ಲಿ ಈ ದೇವಸ್ಥಾನ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ನಾವು ಬ್ರೇಕ್ಫಾಸ್ಟಿಗೆ ಅಂತ ಸ್ಟಾಪ್ ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ಬೀಯಿಂಗ್ ಇನ್ ಸೌತ್ ಇಂಡಿಯನ್ ನಮ್ಗೆ ಯಾವ ಬ್ರೇಕ್ಫಾಸ್ಟು ಅಡ್ಜಸ್ಟ್ ಆಗೋಲ್ಲ. ಅವ್ರ ದೋಸೆ ನಮ್ಮ ದೋಸೆ ಥರ ಇರೋಲ್ಲ, ಅವ್ರ ಇಡ್ಲಿ ನಮ್ಮ ಇಡ್ಲಿ ಥರ ಇರೋಲ್ಲ. ಸೊ ವಡಪ್ಪ ಅವೆಲ್ಲ ತಿಂದ್ಕೊಂಡು ಅವ್ರದ್ದೇನು ಬ್ರೇಕ್ಫಾಸ್ಟ್ ಇದೆ ಅದನ್ನು ತಿಂದ್ಕೊಂಡು ನಾವು ರೂಮ್ಗೆ ಚೆಕ್-ಇನ್ ಆಗೋಕ್ಕೆ ಹೋದ್ವಿ. ರೂಮ್ ಕೂಡ ಪ್ಯಾಕೇಜ್ನಲ್ಲೇ ಇನ್ಕ್ಲೂಡ್ ಆಗಿತ್ತು. ಸೊ ನಾವು ರೂಮ್ಗೆ ಆಲ್ಮೋಸ್ಟ್ ಒಂದು 3:30 ರೀಚ್ ಆದ್ವಿ. ಅಲ್ಲಿ ಹೋಗಿ ಫ್ರೆಶನ್ ಅಪ್ ಆಗಿ ನಾವು ಬುಕ್ ಮಾಡಿದ್ದು 3 ಶೇರಿಂಗ್. ಸೊ ಪ್ಯಾಕೇಜಲ್ಲೇ 3 ಶೇರಿಂಗ್ ಅಂತ ಇತ್ತು. ಸೊ 3 ಶೇರಿಂಗಲ್ಲಿ ಹೋಗಿ ರೂಮಲ್ಲಿ ಫ್ರೆಶನ್ ಅಪ್ ಆಗಿ ನಾವು 1 ನೈಟ್ ಇಲ್ಲೇ ಸ್ಟೇ ಆಗೋದಿತ್ತು. ರೂಮ್ ಏನು ತುಂಬ ಲಕ್ಸುರಿಯಸ್ ಆಗಿಲ್ಲ, ಬಟ್ ಚೆನ್ನಾಗಿತ್ತು. AC ರೂಮು ಈ ಶೆಕೆಗೆ ಬೇಕಾಗಿತ್ತು. ಸೊ ಕರೆಕ್ಟಾಗಿತ್ತು. ಹೊಟ್ಟೆ ಕಾವು ಅಂತ ಇತ್ತು. 3:30 ಆದರೂ ಊಟ ಮಾಡಿರಲಿಲ್ಲ. ಆ್ಯಂಡ್ ನಿಮಗೆ ಬೇರೆ ಕಡೆ ಹೋದಾಗ ಫುಡ್ಡು ತುಂಬಾ ಡಿಫಿಕಲ್ಟು. ಸೊ ನಾವು ಊಟ ಮಾಡಲಿಕ್ಕೆ ಹೋದ್ವಿ. ಬಟ್
ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ಹೋಗಿ ಸರ್ವೈವ್ ಆಗೋದಕ್ಕೆ ಎಷ್ಟು ತಿನ್ಬೋದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಎದ್ದು ಬಂದ್ವಿ. ಪರೋಟ ಎಲ್ಲ ಒಂಥರ ಡಿಫ್ರೆಂಟ್ ಡಿಶಸ್ಸೇ. ಇಲ್ಲಿ ನಿಮಗೆ ನಮ್ಮ ಥರ ಸೌತ್ ಇಂಡಿಯನ್ ಡಿಶ್ ಸಿಗಬೇಕಂತಂದರೆ ತುಂಬಾ ಕಷ್ಟ. ಸೊ ನಾವು ರೆಡಿಯಾಗಿ ಬಾಬಾನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಮ್ಮದು VIP ಟಿಕೆಟ್ಸ್ ಬುಕ್ ಆಗಿದ್ದು 5 o'clockಗೆ, ಯಾಕೆಂದರೆ ಹೇಗಿದ್ರು ಈವ್ನಿಂಗ್ ರೀಚ್ ಆಗ್ತೀವಿ ಅಂತ ಹೇಳಿ. ಸೊ ಇದು ನೈಟ್ ವ್ಯೂ. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಮೊಬೈಲ್ಸ್ ಅಲೋ ಇಲ್ಲ ದೇವಸ್ಥಾನದ ಒಳಗಡೆ. ಹಾಗೆ ನೀವು ಇಲ್ಲೇನಾದರೂ ಹೋದ್ರಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಅಲ್ಲಿ ಒಂದಷ್ಟು ಐಟಮ್ಸ್ನ ನಿಮಗೆ ಸೆಲ್ ಮಾಡೋದಕ್ಕೆ ಬರ್ತಾರೆ. ಈವನ್ ಹೂವು ಆಗಿರ್ಬೋದು, ಬಾಬನಿಗೆ ಹೊದ್ಸೋದಕ್ಕೆ ಶಾಲು, ದಯವಿಟ್ಟು ಏನೂ ಪರ್ಚೇಸ್ ಮಾಡಿಬಿಡಿ. ನಾವು ಮಾಡಿದ್ವಿ ಆಲ್ಮೋಸ್ಟು. ಅಲ್ಲೆಲ್ಲರೂ ಇದು ತೊಗೊಳ್ಳಿ ದೇವ್ರು ಕೊಡ್ಬೋದು ಅಂತ ಯಾವುದೂ ದೇವಸ್ಥಾನದೊಳಗಡೆ ತೊಗೊಂಡು ಹೋಗೋಕ್ಕೆ ಬಿಡಲ್ಲ. ನಾನು ಹೂವು ತೊಗೊಂಡೆ ಆ್ಯಂಡ್ ದೇವ್ರ ಪ್ರಸಾದ, ಶಾಲು ಎಲ್ಲ ತೊಗೊಂಡು ಹೋಗಿದ್ವಿ. ಆಲ್ಮೋಸ್ಟ್ 1000 ಖರ್ಚು ಮಾಡಿ ತೊಗೊಂಡು ಹೋದರೆ ಅವರು ಸೆಕ್ಯೂರಿಟಿ ಅವರು ಈಚೆನೇ ಇಡೋದಕ್ಕೆ ಹೇಳ್ತಾರೆ. ಸೊ ಬೆಟರ್ ಏನು ತೊಗೊಂಡು ಹೋಗ್ಬಿಡಿ. ಹೋಗಿ ನಿಮ್ಗೆ ಕೊಡಬೇಕು ಅಂತ ಇದ್ದರೆ ಬಾಬನ ಹುಂಡಿಗೆ ಹಾಕ್ಬಿಟ್ಟು ಬನ್ನಿ. ಸೊ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್. ಸೊ ನಾನು ಇನ್ನೊಂದು ಸಲ ಹೋಗಿ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ನನ್ನ ಹಸ್ಬೆಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ನಾರ್ಮಲ್ ಜನರಲ್ಲೂ ಅಷ್ಟೇ ಸ್ವಲ್ಪ ರಶ್ ಏನಿರಲಿಲ್ಲ. ಒಂದು ಹಾಫ್ ಆನ್ ಅವರಲ್ಲೇ ದರ್ಶನ ಆಗೋಯಿತು. ಎದ್ದು ಆ್ಯಂಡ್ ಅಲ್ಲಿ ತುಂಬ ಕ್ರೌಡೆಡ್ ಆಗಿದೆ. ಬಟ್ ನೀವು ಆ ಪ್ಲೇಸಿಗೆ ಹೋದರೆ ನನಗಂತೂ ತುಂಬಾ ಖುಷಿ ಆಗೋಯಿತು. ಸೊ ನಾವು ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಚೆಕ್ಔಟ್ ಮಾಡಿ ಹೊರಟ್ವಿ. ಎಗೈನ್ ಬ್ಯಾಕ್ ಟು ಏರ್ಪೋರ್ಟ್ ರಿಟರ್ನ್ ಬರೋದಕ್ಕೆ ಬ್ಯಾಂಗ್ಳೂರಿಗೆ. ಸೊ ಎಗೈನ್ ಪುಣೆ ಆನ್ ದ ವೇ ಬರಬೇಕಾದ್ರೆ ನಾವು ಇನ್ನೊಂದು ದೇವಸ್ಥಾನ ಕವರ್ ಮಾಡೋದಿತ್ತು, ರೇಣುಕಾ ದೇವಿ ದೇವಸ್ಥಾನ, ಮತ್ತು ಅದ್ರ ಜೊತೆಗೆ ಶನಿ ಸಿಗ್ನಾಪುರ ದೇವಸ್ಥಾನ. ಸೊ ಈ ಎರಡೂ ನಮ್ಮ ಪ್ಯಾಕೇಜಲ್ಲಿ ಇನ್ವಾಲ್ವ್ ಆಗಿತ್ತು. ಆನ್ ದ ವೇ ಹೋಗ್ತಾ ಇಲ್ಲೆಲ್ಲ ಕಬ್ಬಿನ ಜ್ಯೂಸ್ ಸಿಗ್ತಾಯಿತ್ತು. ಬಟ್ ನಾವು ಇಲ್ಲೆಲ್ಲ ಹೇಗೆ ಮಿಷಿನ್ಸ್ ಇರುತ್ತೋ ಅಲ್ಲೆಲ್ಲ ಇಲ್ಲ, ನ್ಯಾಚುರಲ್ ವೇಗೆ ಹಸುಗೆ ಕಟ್ಟಿ ಹಾಲನ್ನು ಹಸು ತಿರುಗ್ತಾ ಇದ್ದರೆ ಜ್ಯೂಸ್ ಬರ್ತಾ ಇರುತ್ತೆ. ಅಲ್ಲೆಲ್ಲ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಿರಲಿ, ಬಂದವರು ಕೂತ್ಕೊಳ್ಳಿ, ನೆರಳಿರಲಿ ಅಂತ ಫುಲ್ಲು ಶೀಟಲ್ಲಿ ಮೇಲೆ ಶೀಟ್ ಹಾಕಿಸಿ ಎಲ್ಲ ಕಡೆ ಉಯ್ಯಾಲೆ. ಆಲ್ಮೋಸ್ಟ್ ನಾನೇನಿಲ್ಲ ಅಂತಂದ್ರೂ ಒಂದು 150 ಪ್ಲೇಸಸಲ್ಲಿ ಈ ಥರ ನೋಡಿದೆ. ಸೊ ನೀವೇನಾದ್ರು ಹೋದ್ರಿ ಅಂದರೆ ಆನ್ ದ ವೇ ನೀವು ಬೇರೆ ಪ್ಲೇಸಿಗೆ ಹೋಗಬೇಕಾದ್ರೆ ಆರಾಮಾಗಿ ಜ್ಯೂಸ್ ಕುಟ್ಕೊಂಡು ಹೋಗ್ಬೋದು. ಸೊ ನಾನು ಬುಕ್ ಮಾಡಿದಂಥ ಪ್ಯಾಕೇಜ್ ಬಂದುಬಿಟ್ಟು ಒಬ್ಬರಿಗೆ 12,000 ವಯಾ ಪುಣೆ, 2 ದಿನದ ಪ್ಯಾಕೇಜು. ಸೊ ನನ್ನ ಮಗಳಿಗೆ ಎಕ್ಸ್ಟ್ರಾ ಫ್ಲೈಟ್ ಚಾರ್ಜಸ್ ಅಂತ 7 ಪೇ ಮಾಡಿದ್ವಿ. ಸೊ ಆಲ್ಮೋಸ್ಟ್ 12,000 ಒಬ್ಬರಿಗೆ ಆಗಿತ್ತು. ಜಾಸ್ತಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ನೀವೆಲ್ಲಿ ಬುಕ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಕಂಪ್ಲೀಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರಲ್ಲ. ಸೊ ನಾವು ನೆಕ್ಸ್ಟ್ ಹೊರಟಿದ್ದು ಇದು ಶನಿ ಸಿಗ್ನಾಪುರ ಅಂತ ಹೇಳಿಬಿಟ್ಟು, ಅಲ್ಲಿ ಹೋದರೆ ನಿಮಗೆ ದೋಷ ಇದೆ, ಪೂಜೆ ಮಾಡಿಸಿ ಅಂತ ಹೇಳಿದ್ರು. ನನ್ನ ರಾಶಿಗೆ ಇದೆ, ಬಟ್ ನೀವು ತೊಗೊಳ್ಬೇಕು ಅಂತ ನೆಸಸರಿ ಇದ್ದರೆ ತೊಗೊಳ್ಬೋದು. ಅಲ್ಲೂ ಆಲ್ಮೋಸ್ಟ್ 700-800 ಆಯಿತು ಅವರು ಕೊಡುವಂತಹ ಐಟಮ್ಸ್ಗೆ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿ ಇದನ್ನು ಇಡಿ ಅಂತ ನನಗನ್ಸುತ್ತೆ ಇದೆಲ್ಲ ನೆಸಸರಿ ಇಲ್ಲ. ಎಲ್ಲ ಸುಮ್ಮನೆ ಅಲ್ಲಿ ಡಂಪ್ ಮಾಡಬೇಕಷ್ಟೇ. ಹೋಗಿ ಅಲ್ಲಿ ಏನು ಪೂಜೆ ಮಾಡೋವಂಥದ್ದು ಏನೂ ಇರಲ್ಲ. ಸೊ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಸೊ ಪೂಜೆ ಎಲ್ಲ ಮಾಡ್ಕೊಂಡು ದೇವರಿಗೆ ಕೈ ಮುಗಿಬೇಡಿ, ಬೆನ್ನು ತೋರಿಸ್ಬೇಡಿ, ಬೇಡ್ಕೊಂಡು ಬನ್ನಿ ಅಂತ ಹೇಳಿದರು ಶಾಪ್ ಅಂಗಡಿಯವರು. ಸೊ ಬಂದ್ವಿ. ಅಲ್ಲೇ ಆಪೋಸಿಟಲ್ಲೇ ಮಹಾತ್ಮನ ಆಪೋಸಿಟಲ್ಲೇ ಈ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಇದೆ, ನೋಡಿಕೊಂಡು ನೀವು ಬರಬಹುದು. ಸೊ ನಾವು ಅಲ್ಲಿಂದ ಯಾವ ಪ್ಲೇಸಸ್ಸು ಇರಲಿಲ್ಲ ವಿಸಿಟ್ ಮಾಡೋದು. ಹೋದ್ವಿ, ಲಂಚ್ ತಿಂದ್ವಿ. ಆಲ್ಮೋಸ್ಟ್ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಯಾಕಂದರೆ ಅವ್ರ ಫುಡ್ ನಮ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸ್ಟಿಲ್ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಮಗಳಿಗೋಸ್ಕರ ಅಂತ ಹೇಳಿಬಿಟ್ಟು, ಅವಳು ತಿನ್ನಬೇಕಲ್ವ. ಸೊ ಹೋದ್ವಿ, ತಿಂದ್ವಿ. ನೋಡಿದ್ರೆ ನೀವೆಲ್ಲ ಕಡೆನೂ ಆರಾಮಾಗಿ ಉಯ್ಯಾಲೆ ಆಡಿಕೊಂಡು ಬರ್ಬೋದು. ತುಂಬಾ ಹುಣ್ಸಿನ ಮರಗಳಿತ್ತು ಅಲ್ಲಿ ಹೋಗಬೇಕಾದ್ರೆ. ನೆಕ್ಸ್ಟ್ ವಿ ರೀಚ್ ಅಗೈನ್ ಟು ಪುಣೆ ಏರ್ಪೋರ್ಟ್. ನನಗೆ VIP ಎಂಟ್ರಿ ಸಿಕ್ತು. ಅವ್ರು ನೀವೇನಾದ್ರು ಆ್ಯಕ್ಟರಾ ಅಂತ ಕೇಳ್ತಾಯಿದ್ರು. ತುಂಬ ಖುಷಿ ಆಯಿತು. ಸೊ ಬಂದ್ವಿ. ಹೆವಿ ತುಂಬಾ ರಶ್ ಇತ್ತು. ಎಷ್ಟು ಜನ ಇದ್ರು ಅಂದರೆ 100-150 ಜನ ಎಲ್ಲ ಫುಲ್ಲು ವೆಯ್ಟ್ ಮಾಡ್ತಾಯಿದ್ರು. ಸೊ ಪುಣೆ ಏರ್ಪೋರ್ಟಲ್ಲಿ ನಾವು ಫ್ಲೈ ಆಫ್ ಮತ್ತು ಟೇಕಿಂಗ್ ಆಫ್ ಎಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ, ತುಂಬಾ ರೆಸ್ಟ್ರಿಕ್ಟೆಡ್ ಆಗಿತ್ತು.
ಏನೇ ಹೇಳಿ ಎಲ್ಲೇ ಹೋದರೂ ನಮ್ಮೂರೇ ನಮಗೆ ಮೇಲು. ತುಂಬ ಚೆನ್ನಾಗಿ ತುಂಬ 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 ಚೆನ್ನಾಗಿ ದರ್ಶನ ಆಯಿತು ಬಾಬಂದು. ಸೊ ಖುಷಿಯಿಂದ ನಾವು ಈ ಟ್ರಿಪ್ನ ಮುಗಿಸಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.